ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಹೌದು, ಈ ಥರ ಆಗಬಾರ್ದಾಗಿತ್ತು. ಏನೋ ವಿಷಯಗಳಿಗೆ ನಡೆದೋಗಿದೆ. ಆಗಿರೋದಕ್ಕೆ ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಖಂಡಿತ ಬೇಡ ರಾಯ, ನಾನಿಲ್ಲಿ ಕ್ಷಮೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿಲ್ಲ. ಬರ್ತಾ ಈ ಬೀಗ್ತಿ ಯಾಕೋ ಹಚ್ಚಿ ಆಗ್ತಾ ಇದೆ. ಅಲ್ಲ, ಮನೆಗ್ ಬಂದವ್ರಿಗೆ ಯಾರಾದ್ರೂ ಹೊರಡಿ ಹೊರಡಿ ಅಂತಾರ. ಅದು ಅಲ್ದೆ ಆ ದಿನ ನನ್ನ ಗೆಳತಿ ಅಂತ ಕರೀತಾನೆ, ನಾನು ಅವನ ಫ್ರೆಂಡು ಅಂತೀನಿ ಅಂತ ಹೇಳೋದು. ಅದ್ ಸಾಲ್ದು ಅಂತ ನಾನೂ ನಿಂಗೆ ಮೆಸೇಜ್ ಮಾಡ್ತೀನಿ, ಅವನೂ ನನಗ್ ಮೆಸೇಜ್ ಮಾಡ್ತಾನೆ ಅಂತ ಹೇಳೋದು. ಇದೆಲ್ಲ ಬೇಕಿತ್ತ ಅಂತ ಇವರೆಲ್ಲ ಏನ್ ಅನ್ಕೊಳಲ್ಲ. ನಾನು ಇವ್ರಿಗೆ ಅವತ್ತೇ ಹೇಳ್ದೆ, ನನಗಿದೆಲ್ಲ ಸರಿ ಕಾಣಿಸ್ತಾ ಇಲ್ಲ ರೀ ಅಂತ. ಆದ್ರೆ ನನ್ ಮಾತನ್ನ ಕಿವಿಗೆ ಹಾಕೊಳ್ಳೋರು ಯಾರು? ಈ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಇದ್ರ ಅವಶ್ಯಕತೆ ಇದೆಯಾ? ಅದೆಲ್ಲ ಯಾಕೆ ಈ ಬೀಗ್ತಿಯಮ್ಮಗೆ ಅರ್ಥ ಆಗ್ತಾ ಇಲ್ವೋ? ಇವ್ರಿಗೆ ಯಾರಪ್ಪ ಬುದ್ಧಿ ಹೇಳೋದು? ಇದೊಂದು ಬೇರೆ. ಪೂಜೆ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಾ ಹೇಳೆ ಅಮ್ಮ. ಏನ್ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಕೆಲವೊಂದನ್ನು ನೋಡಿಯೋ ಸುಮ್ನೆ ಇದೀನಲ್ಲ, ಅದಕ್ಕೆ ನನಗ್ ನಾನೇ ಬೈಕೊಳ್ತಾ ಇದ್ದೀನಿ. ಅಮ್ಮ, ಮನೇಲಿ ಏನ್ ನಡೀತಿದೆ? ಏನೇನೋ ಆಗ್ತಿದೆ ಕಣೆ. ಅಮ್ಮ, ಆದಿಬಾಬಾ ಏನಾದ್ರು ಇವತ್ ಮನೆಗ್ ಬಂದಿದ್ರಾ? ಇವತ್ತಲ್ಲ, ಒಂದು ವಾರದಿಂದ ಇಲ್ಲೇ ಇದ್ದಾನೆ. ಏನಾಯ್ತೆ? ಆದಿಬಾಬಾ ಏನಾದ್ರು ನಿನಗೆ ಫೋನ್ ಮಾಡಿದ್ರ ಇವತ್ತು? ಆದಿ ಅವ್ರಿಗೆ ನಾನೇ ಫೋನ್ ಮಾಡ್ಲಿ ಪೂಜಾ? ಹಾಗಿದ್ರೆ ಮನೆಗೇನಾದ್ರು ಬಂದಿದ್ರಾ? ಮನೆಗ? ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಭಾಗ್ಯ ಅವರೇ, ನೀರ್ ತಗೊಂಡ್ಬರ್ತೀರಾ ಪ್ಲೀಸ್? ಅಮ್ಮ, ಏನ್ ಹೇಳ್ತಿದ್ಯಾ? ಹೌದು ಕಣೆ, ಒಂದು ವಾರದಿಂದ ಇಲ್ಲೇ ಇದ್ದಾನೆ. ಅದೇನೋ ಸವಾಲು ಮಣ್ಣು ಮಸಿ ಅಂತ. ಅಮ್ಮ, ಅದೇನು ಅಂತ ಬಿಡಿಸಿ ಹೇಳ್ತೀಯಾ? ಅದೇನಿಲ್ಲ ಕಣೆ, ಆ ದುಡ್ಡನ್ನ ಭಾಗ್ಯ ಬೇಡ ಅಂದ್ಲು. ಅಲ್ಲ ಭಾಗ್ಯ, ದಯವಿಟ್ಟು ಯಾರು ಇದರಲ್ಲಿ ಏನು ಹೇಳ್ಬೇಡಿ. ಇದು ನನ್ನ ನಿರ್ಧಾರ. ನಾನು ನಿರ್ಧಾರ ಆಗಿದೆ. ಭಾಗ್ಯ, ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟು ಅಷ್ಟೇ ಯೂಸ್ ಮಾಡ್ಬೇಕು. ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕಬೇಕು. ಫ್ರೆಂಡು, ನಿನ್ ಹೊಸ ಫ್ರೆಂಡ್ ನ ಕಳಿಸ್ಬಿಟ್ಟು ಬಂದ್ಯಾ? ಅಯ್ಯೋ ಗೆಳತಿ, ಅವ್ರೇನ್ ಫ್ರೆಂಡ್ ಅಲ್ಲ, ನನಗೆ ಪರಿಚಯ ಅಷ್ಟೇ. ಭಾಗ್ಯ, ಊಟಕ್ಕೆ ತಯಾರು ಮಾಡಮ್ಮ. ಹೋಗಿ ಕೈ ತೊಳ್ಕೊಂಬ ಹೋಗು. ಇಲ್ಲ ಗೆಳತಿ, ಅದೆಲ್ಲ ಏನು ಬೇಡ. ನಾನು ಹೊರಡ್ಬೇಕು, ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ. ಹೊರಡೋದ? ಯಾವ ಕಡೆಗೆ? ಯಾವ ಕಡೆ ಅಂದ್ರೆ ಮನೆಗೆ. ಇವತ್ತಿಗೆ ಭಾಗ್ಯ ಅವ್ರಿಗೂ ನನಗೂ ಆಗಿರೋ ಸವಾಲ್ ಮುಗೀತು. ನಾನು ಮನೆಗೆ ಹೊರಡ್ತೀನಿ. ಇವತ್ತೇ ಹೋಗ್ಬೇಕು ಅಂತ ಏನಾದ್ರು ಇದೆಯಾ? ನಾಳೆ ಹೋಗ್ಬೋದಲ್ಲ? ಇಲ್ಲ ಗೆಳತಿ, ಅದೇನೇ ಆದ್ರೂ ನಾನು ಇವತ್ತು ಹೊರಡ್ಲೇಬೇಕು. ಒಂದು ವಾರದಿಂದ ಇಲ್ಲೇ ಇದ್ದೀನಿ. ಸಿಕ್ಕಾಪಟ್ಟೆ ವರ್ಕ್ ಎಲ್ಲ ಪೆಂಡಿಂಗ್ ಇದೆ. ಬಿಸ್ನೆಸ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಅಪ್ರೂವಲ್ಸ್ ಎಲ್ಲ ತುಂಬಾ ಪೆಂಡಿಂಗ್ ಇದೆ. ಸೊ ನಾನು ಹೋಗ್ಲೇಬೇಕು. ಹಾಗಲ್ಲ ಫ್ರೆಂಡ್ ಗೆಳತಿ, ಈಗ ನೀವೇನೇ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿ ಇಲ್ಲ. ನಾನು ಹೋಗ್ಲೇಬೇಕು. ಪ್ಲೀಸ್, ನಾನು ಹೋಗಿ ಲಗೇಜ್ ತಗೊಂಡ್ಬರ್ತೀನಿ. ತನ್ವಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಪಪ್ಪ, ಅದೇನಂದ್ರೆ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನ್ ಇಂಪಾರ್ಟೆಂಟ್ ವಿಷಯ ತನ್ವಿ? ಅವಾಗಿಂದ ನೋಡ್ತಾ ಇದೀನಿ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಿದ್ಯಾ, ಬಟ್ ವಿಷಯ ಏನು ಅಂತ ಹೇಳ್ತಾನೆ ಇಲ್ಲ. ಪಪ್ಪ,
ಒಂದ್ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಪಾಪ. ಐ ನೋ ನಾನ್ ತಪ್ಪು ಮಾಡಿದೀನಿ ಅಂತ, ಬಟ್ ಅದನ್ನ ಸರಿ ಮಾಡಕ್ಕೆ ನಿಮ್ ಹೆಲ್ಪ್ ಬೇಕೇ ಬೇಕು ಪಾಪ. ಪ್ರಾಬ್ಲಮ್ ಏನಾಯ್ತು? ಕಾಲೇಜ್ ನಲ್ಲಿ ಯಾರಾದ್ರೂ ರ್ಯಾಗಿಂಗ್ ಮಾಡ್ತಿದಾರಾ? ಆತರ ಇದ್ರೆ ಹೇಳು, ಪ್ರಿನ್ಸಿಪಲ್ ಹತ್ರ ಬಂದು ಮಾತಾಡ್ತೀನಿ. ಇಲ್ಲ ಪಾಪ, ಅದಲ್ಲ. ಮತ್ ಏನಾಯ್ತು? ನೀನ್ ಈ ತರ ಕ್ಲಾಸ್ ಬಂಕ್ ಹಾಕಿ ಫ್ರೆಂಡ್ಸ್ ಜೊತೆ ಸುತ್ತಾ ಇರೋದ್ನ ನಮ್ ಡಿಸಿಪ್ಲಿನ್ ಸ್ಕ್ವಾಡ್ ಹೆಡ್ ನೋಡಿದ್ದಾರೆ. ಪ್ರಿನ್ಸಿ ಇವಾಗ ತಾನೇ ಕ್ಲಾಸಿಗೆ ಬಂದ್ ಹೋದ್ರು. ನಿನ್ ಜೊತೆ ಹೋಗಿರೋ ಗ್ಯಾಂಗ್ ಸಸ್ಪೆಂಡ್ ಮಾಡಿದ್ದಾರೆ. ಪೇರೆಂಟ್ಸ್ ನ ಕರ್ಕೊಂಬಂದ್ರೆ ಮಾತ್ರ ಸಸ್ಪೆನ್ಷನ್ ತೆಗಿತೀನಿ, ಇಲ್ಲ ಅಂದ್ರೆ ಹಾಗೆ ಕಂಟಿನ್ಯೂ ಆಗತ್ತೆ. ನೀವಿನ್ನು ಹೊರಡ್ಬೋದು. ವಾಟ್? ಕಾಲೇಜ್ ಬಂಕ್ ಮಾಡ್ಬಿಟ್ಟು ಸುತ್ತಾಡಕ್ ಹೋಗಿದ್ಯಾ? ಐ ಆಮ್ ರಿಯಲಿ ಸಾರಿ ಪಾಪ, ನಾನ್ ಹಾಗ್ ಮಾಡಬಾರ್ದಿತ್ತು, ಬಟ್ somehow ಆಗೋಯ್ತು. ಪ್ಲೀಸ್ ಪಾಪ, ಒಂದೇ ಒಂದ್ಸಲ ಕಾಲೇಜ್ ಹತ್ರ ಬಂದು ಪ್ರಿನ್ಸಿಪಲ್ ಹತ್ರ ಮಾತಾಡಿ. ಲುಕ್ ತನ್ವಿ, ನಾನ್ ಇದನ್ನೆಲ್ಲ ಎಂಟರ್ಟೈನ್ ಮಾಡೋದೇ ಇಲ್ಲ. ನಾ ಕಾಲೇಜ್ ಫೀಸ್ ಕಟ್ತಿರೋದೇನಕ್ಕೆ? ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತನಾ? ಅಲ್ಲ, ಯಾವಾಗ ಈ ಬೇಡ್ದಿರೋ ಬುದ್ಧಿ ಎಲ್ಲ ಕಲ್ತೆ ನೀನು? ಪಾಪ, ಫ್ರೆಂಡ್ಸ್ ಎಲ್ಲ ತುಂಬಾ ಫೋರ್ಸ್ ಮಾಡಿದ್ರು, ಅದಕ್ಕೆ ಹೋದೆ. ನಾಳೆ ನಿನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೋರ್ಸ್ ಮಾಡಿ ಬಾವಿಗೆ ಹಾರು ಅಂತ ಹೇಳ್ತಾರೆ, ಹಾರ್ತಿಯಾ? ಇಲ್ಲ ತಾನೆ? ನೋಡು ತನ್ವಿ, ಕಾಲೇಜ್ ಸೇರ್ಕೊಂಡ್ಮೇಲೆ ಕರೆಕ್ಟ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡೋದು ನಿನ್ ಜವಾಬ್ದಾರಿ. ಆ ಜವಾಬ್ದಾರಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊ. ಅಲ್ಲ, ನಿನ್ಗೆ ಸುತ್ತಾಡ್ಬೇಕು ಅಂತಿದ್ರೆ ಸಂಡೇ ಇದೆ ತಾನೆ, ಸಂಡೇ ಸುತ್ತಾಡ್ಬೋದಿತ್ತಲ್ಲ. ಕಾಲೇಜ್ ಟೈಮ್ ನಲ್ಲಿ, ಕ್ಲಾಸ್ ಟೈಮ್ ನಲ್ಲಿ ಯಾಕೆ ಹೋದೆ? ಏನು, ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ಪಪ್ಪ, ಅದ್ ಹಾಗಲ್ಲ. ತನ್ವಿ, ಇವಾಗ ನೀನ್ ಸಂಜಾಯಿಷಿ ಕೊಡಕ್ ಬರ್ಬೇಡ. ನಾನ್ ಯಾವ್ದೇ ಕಾರಣಕ್ಕೂ ಪ್ರಿನ್ಸಿಪಲ್ ಹತ್ರ ಮಾತಾಡಕ್ ಬರೋದೂ ಇಲ್ಲ, ನಿನ್ ಮೇಲ್ ಹಾಕಿರೋ ಸಸ್ಪೆನ್ಷನ್ ತೆಗೀರಿ ಅಂತ ಹೇಳೋದೂ ಇಲ್ಲ. ನೀನ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರ್ಬೇಕಾದ್ರೆ ನನಗೆ ಯಾಕೆ ಕಾಳಜಿ ಇರ್ಬೇಕು? ಪಪ್ಪ, ಅದ್ ಹಾಗಲ್ಲ ಪಪ್ಪ. ಅಪ್ಪ, ನೀವೇನಿಲ್ಲಿ? ಹೌದು, ನಾನೇ ಬಂದಿದ್ದೀನಿ. ಹೇಳು, ಇನ್ನು ಎಷ್ಟು ಸುಳ್ಳು ಹೇಳ್ಬೇಕು ಅಂತ ಇದ್ದೀಯ? ಸುಳ್ಳ? ನಾನೇನ್ ಸುಳ್ಳು ಹೇಳಿದೆ ಅಪ್ಪ? ನೋಡಾದಿ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ಮತ್ತೆ ಸುಳ್ಳು ಹೇಳಿ ಕೋಪ ಬರ್ತದೆ. ಸತ್ಯ ಏನು ಅಂತ ಒಪ್ಪು. ಅಪ್ಪ, ಅದೇನಾಯ್ತು ಅಂತಂದ್ರೆ, ನೀನು ಬಾಯಿ ಬಿಡೋದಾದ್ರೆ ಸತ್ಯ ಹೇಳೋದಕ್ಕೆ ಮಾತ್ರ ಬಿಡು. ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ಮಾವ, ನಿಂತೇ ಇದ್ದೀರಾ? ಕೂತ್ಕೊಳ್ಳಿ ಮಾವ, ಕೂತ್ಕೊಂಡು. ನೋಡಮ್ಮ, ಇಲ್ಲಿ ಬಂದು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದು ನಾನು ಬಂದಿಲ್ಲ. ನಿನಗೆ ದುಡ್ಡು ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಆದಿ ಹತ್ರ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ವಾ? ಸರಿ, ಆದಿ ಒಪ್ಕೊಳ್ಳಿಲ್ವಾ? ನಾನಿದ್ನಲ್ಲ, ನನ್ನನ್ನು ಕೇಳ್ಬೋದಾಗಿತ್ತಲ್ಲ. ನಾನು ಆದಿ ಹತ್ರ ಮಾತಾಡಿ ಒಪ್ಪಿಸ್ತಾ ಇದ್ದೆ. ಅದ್ರ ಬದಲು ಅಂದ್ರೆ ದುಡ್ಡಿನ ನಿನ್ಗೆ ಏನ್ ಇಷ್ಟ ಅದನ್ನೇ ಕೊಡೋದಕ್ಕೆ ಕೇಳ್ತಾ ಇದ್ದೆ. ಆದ್ರೆ ಎಲ್ಲಾ ವಿಷಯನೂ ಮುಚ್ಚಿಟ್ಬಿಟ್ಟಿಲ್ಲಮ್ಮ. ಇದನ್ನ ನಾನು ನಿನ್ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ಅಪ್ಪ, ಅದೇನಾಯ್ತು? ಅದೇ ಸುಮ್ಮನೆ ಇರು ಅಂತ ಹೇಳ್ದೆ ತಾನೆ. ನಿನ್ನ ಹತ್ರ ನಾನು ಮಾತಾಡ್ತಾ ಇಲ್ಲ, ಭಾಗ್ಯನ ಹತ್ರ ನಾನು ಮಾತಾಡ್ತಾ ಇರೋದು. ಅವಳು ಉತ್ತರ ಕೊಟ್ರೆ ಸಾಕು. ಹೇಳಮ್ಮ ಭಾಗ್ಯ, ಯಾಕೆ ಹೀಗೆ ಮಾಡಿದೆ? ಅದು ಮಾವ, ನಾನು ತುಂಬಾ ಸಲ ಹೇಳ್ದೆ ನನಗ್ ದುಡ್ಡು ಬೇಡ, ವಾಪಸ್ ತಗೊಳ್ಳಿ ಅಂತ. ಆದ್ರೆ ಆದಿಯವರು ಏನು ಆದಿ ಬೇಡ ಅನ್ನ? ಅದ್ನೇ ಅಲ್ವಮ್ಮ ನನಗೆ. ಆದಿ ಬೇಡ ಅಂದಿದ್ರೆ ನನ್ನ ಹತ್ರ ಬರ್ಬೋದಾಗಿತ್ತಲ್ಲ. ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತಿದ್ದೆ. ಯಾಕೆ ನನಗೆ ಹೇಳಲಿಲ್ಲ ನೀನು? ಸರಿಯಮ್ಮ, ಮನೆಗೆ ಬರೋದಕ್ಕೆ ನಿನಗೆ ಸಮಯ ಇರ್ಲಿಲ್ವಾ?
ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದು ಕುಸುಮಾ ಅವರೇ, ತಮ್ಮ ಜಾಸ್ತಿ ಕೊಡೋದಕ್ಕೆ ಬರಬೇಡಿ. ನೀವು ಈ ಎಲ್ಲ ವಿಷಯನೂ ಬಗೆಹರಿಸ್ತೀರಾ ಅನ್ಕೊಂಡೆ, ಆದರೆ ನೀವೇ ಇನ್ವಾಲ್ವ್ ಆಗಿದ್ದೀರಂತ ಗೊತ್ತಾಗಿ ನನಗೆ ತುಂಬಾ ಬೇಜಾರಾಯ್ತಮ್ಮ. ನಾನು ಹೇಳ್ತಿರೋ ಮಾತುಗಳು ನಿಮಗೆ ತುಂಬಾ ಕಠಿಣ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನನಗಂತೂ ತುಂಬಾ ಬೇಜಾರಾಗಿದೆ, ಅದಂತೂ ನಿಜ. ಕಾಮತ್ತವ್ರೆ, ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಹೌದು, ಈ ಥರ ಆಗಬಾರ್ದಾಗಿತ್ತು. ಏನೋ ವಿಷಯಗಳಿಗೆ ನಡೆದೋಗಿದೆ. ಆಗಿರೋದಕ್ಕೆ ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಖಂಡಿತ ಬೇಡ ರಾಯ, ನಾನಿಲ್ಲಿ ಕ್ಷಮೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿಲ್ಲ. ನನ್ನ ನಂಬಿಕೆಗೆ ಮೋಸ ಆಯ್ತಲ್ಲ, ಅದೇ ಬೇಜಾರು ನನಗೆ. ನಾನು ನನ್ನ ಭಾಗ್ಯನ ಬಗ್ಗೆ ಎಲ್ಲರ ಹತ್ರ ಹೆಮ್ಮೆಯಿಂದ ಮಾತಾಡ್ತೀನಿ. ಭಾಗ್ಯ ತುಂಬಾ ಒಳ್ಳೆ ಹುಡುಗಿ, ಒಂದು ಮನೆಯನ್ನು ಬೆಳಗೋದಕ್ಕೆ ಭಾಗ್ಯದಂತ ಹುಡುಗಿ ಇರಬೇಕು ಅಂತ ಹೇಳ್ತಿರ್ತೀನಿ. ಅವಳ ಗುಣ, ಅವಳ ನಡತೆ, ಅವಳು ತಗೊಳ್ಳೋ ನಿರ್ಧಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಅವಳು ತಗೊಳ್ಳೋ ನಿರ್ಧಾರಗಳಿಗೆ 1000 ಅರ್ಥ ಇರುತ್ತೆ ಅಂತಲೂ ಹೇಳಿದ್ದೀನಿ. ಆದ್ರೆ ಈ ನಿರ್ಧಾರ ತಗೊಂಡಿದ್ದು ನನ್ನ ಮನಸ್ಸಿಗೆ ತುಂಬಾ ಘಾಸಿ ಉಂಟು ಮಾಡಿದೆ. ನಾನು ಅವ್ರ ಮೇಲೆ ಇಟ್ಟಿರುವ ನಂಬಿಕೆ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಮಾವ ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡಿ. ಹೌದು, ಈ ತರ ಎಲ್ಲ ನಾನು ಮಾಡಬಾರ್ದಾಗಿತ್ತು. ನಾನು ಮಾಡಿದ ತಪ್ಪೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಮಾವ. ನೀವ್ ಈ ತರ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿರೋದನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಮಾವ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಏನ್ ಬೀಗ್ರೆ, ನೀವು ಹೀಗೇನಾ? ನಿಮ್ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನೀವಾದ್ರೂ ಹೇಳ್ತೀರಾ ಅಂತ ಅಂದ್ಕೊಂಡಿದ್ನಲ್ಲ. ನಿಮ್ ಮಗಳ ಮನೆಗೆ ಸಂಬಂಧಪಟ್ಟವ್ರು ಇಷ್ಟೆಲ್ಲ ಒದ್ದಾಡ್ತಾ ಇದ್ರು, ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಯ್ಯೋ ಬಿಗ್ರೆ, ನಾನ್ ಹೇಳೋದ? ಇವ್ರಿಗೆ ಬೈದಾಯ್ತು, ಜಗಳ ಮಾಡಿ ಆಯ್ತು, ಆದ್ರೆ ಇವ್ರು ಯಾರು ನನ್ ಮಾತನ್ನೇ ಕೇಳಿಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂದ್ಮೇಲೆ ಹೇಳ್ಬೇಕಲ್ವಾ? ಅದಕ್ಕೆ ಬಿಗ್ರೆ ನಾನು ಹೇಳಿದ್ದು. ಇವ್ರು ಮಾಡೋದೆಲ್ಲ ನೋಡಿ ನೋಡಿ ನನ್ಗೂ ಸಾಕಾಗೋಯ್ತು. ಅದಕ್ಕೆ ಪೂಜೆಗೆ ಫೋನ್ ಮಾಡಿ ನಾನೇ ಎಲ್ಲ ಹೇಳಿದ್ದು.